ನಾನು ಸಕ್ಸಸ್ ಆಗಬೇಕು ಅಂಥೇಳಿ ಸೀದಾ ದಾರಿಯಲ್ಲಿ ಹೋಗೋರು ಕೆಲವು ಜನ ಇದ್ದರೆ ಅಡ್ಡದಾರಿಯಲ್ಲಿ ಹಿಡಿದು ಸಕ್ಸಸ್ ಆಗುವಂಥ ಮನಸ್ಥಿತಿ ಬಂದ್ಬಿಡ್ತದೆ. ಇಷ್ಟು ಕಾಂಪಿಟೇಷನ್ ಇದೆ, ನಾನು ತಯಾರಿ ಆಗಿಬಿಟ್ರೆ ಯಶಸ್ವಿ ಆಗ್ತೀನೋ ಇಲ್ಲೋ ಅನ್ನುವಂಥ ಭಯ ಇರ್ತದೆ. ಆ ಭಯಕ್ಕಾಗಿ ಅಡ್ಡದಾರಿ ಹೋಗ್ಲಿಕ್ಕೆ ಪ್ರೋತ್ಸಾಹ ಆಗ್ತದೆ. ಸೊ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ನಿರುದ್ಯೋಗ ಆಗೋದ್ರಿಂದ ಇನ್ನೊಂದು ಕಡೆಗೆ ಅವಕಾಶಗಳು ಕಡಿಮೆ ಇವೆ. ಸೊ ಹಾಗಾಗಿ ಸಾಮಾಜಿಕ ವ್ಯವಸ್ಥೆ ಕೆಟ್ಟೋಗ್ತದೆ. ಸೊ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಾರೋ ಅವರಿಗೆ ಸ್ವಲ್ಪ ಹೊಡೆತ ಬೀಳ್ತದೆ. ಆದರೂ ಕೂಡ ಮನೋಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ನಾನು ಒಂದು ಸಾರಿ ಅಲ್ಲ 10 ಸಾರಿ ಫೇಲ್ ಆದರೂ 11ನೇ ಸಾರಿ ಗೆಲ್ತೀನಿ ಅನ್ನುವಂಥ ಒಂದು ಛಲ ಇರುತ್ತೆ. ಸೊ ಯಾರು ಹೆಚ್ಚು ಸಾರಿ ಸೋಲ್ತಾರೋ ಅವ್ರಿಗೆ ಹೆಚ್ಚು ಅನುಭವ ಇರ್ತದೆ. APJ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು, ನೀವು ಸಕ್ಸಸ್ ಸ್ಟೋರಿ ಓದಬೇಡ್ರಿ, ಫೇಲ್ಯೂರ್ ಸ್ಟೋರಿ ಓದ್ರಿ ಅಂತ. ಸಕ್ಸಸ್ ಸ್ಟೋರಿಯಲ್ಲಿ ನಿಮಗೆ ಅನುಭವ ಸಿಗಲ್ಲ, ಫೇಲ್ಯೂರ್ ಸ್ಟೋರಿನಲ್ಲಿ ಅನುಭವ ಭಾಳ ಸಿಗ್ತದೆ. ಹೆಚ್ಚಿನ ಅನುಭವ ಬೇಕು ಅಂತಂದರೆ ಯಾರು ಹೆಚ್ಚು ಫೇಲ್ ಆಗ್ತಾರೆ ಜೀವನದಲ್ಲಿ, ಬರೀ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅಂತಲ್ಲ, ಜೀವನದ ಎಲ್ಲ ಸ್ತರಗಳಲ್ಲಿ ಫೇಲ್ಯೂರ್ ಹೆಚ್ಚು ಯಾರು ಆಗ್ತಾರ, ಸೊ ಅಂಥವರಲ್ಲಿ ಅನುಭವ ಸಿಗ್ತದೆ. ಅನುಭವ ಇದ್ದಲ್ಲಿ ಅಮೃತ ಇರ್ತದೆ. ಸೊ ಹಾಗಾಗಿ ನಾನು 100 ಸಾರಿ ಫೇಲ್ ಆಗೀನಿ ಅಂಥೇಳಿ ವ್ಯಥೆ ಪಡಬೇಕಾಗಿಲ್ಲ. 100 ಸಾರಿ ಫೇಲ್ ಆದಷ್ಟು ಅನುಭವ ಹೆಚ್ಚಾಗಿದೆ ಅನ್ನುವಂಥ ಒಂದು ಮನೋಸ್ಥೈರ್ಯವನ್ನು ಇಟ್ಕೊಳ್ಬೇಕಾಗಿದೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಜೊತೆಗೆ ನಿಮ್ಮ ಪ್ರೊಫೆಷನ್ ಕೂಡ, ಅಲ್ಲಿನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇವೆ. ನಿಮ್ಮ ಪ್ರೊಫೆಷನ್ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಾಗೋದ್ರ ಜೊತೆಗೆ ಜನರಲ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ತಯಾರಿ ಆಗುತ್ತೆ. ಸೊ ಬರೀ ಒಂದೇ ವಿಷಯದಲ್ಲಿ ಪರಿಣಿತರಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಆಗಬೇಕಾದ್ರೆ ಎಲ್ಲ ವಿಷಯದಲ್ಲಿ ಪರಿಣಿತರಾಗಬೇಕು. ನಿಮಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು, ಜಿಯೋಗ್ರಫಿ ಗೊತ್ತಿರಬೇಕು, ಜನರಲ್ ನಾಲೆಜ್ ಗೊತ್ತಿರಬೇಕು, ವ್ಯಾಕರಣ ಗೊತ್ತಿರಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೊತ್ತಿರಬೇಕು, ಮ್ಯಾಥ್ಸು ಗೊತ್ತಿರಬೇಕು, ಲಾಜಿಕ್ಕು ಗೊತ್ತಿರಬೇಕು. ಸೊ ಸರ್ವತೋಮುಖವಾಗಿ ಎಲ್ಲ ಫೀಲ್ಡ್ನಲ್ಲಿನೂ ಕೂಡ ನೀವು ಪರಿಣಿತಿಯನ್ನು ಪಡ್ಕೋಬೇಕಾಗಿದೆ. ಸೊ ಹಾಗಾಗಿ ನಿಮ್ಮ ಪಠ್ಯ ನೀವೇನು ಓದ್ತಾ ಇದ್ದೀರಿ ಅದರ ಜೊತೆಗೇ ಉಳಿದ ಪಠ್ಯಗಳು ಕೂಡ ಓದಬೇಕಾಗಿದೆ. ಇತಿಹಾಸ ಗೊತ್ತಿರಬೇಕು. ಸೊ ಎಲ್ಲವೂ ಕೂಡ ನೀವು ಓದ್ಕೊಂಡಾಗ ಮಾತ್ರ ನಿಮಗೆ ಹೆಚ್ಚಿನ ಜ್ಞಾನ ಪಡಿತೀರಿ. ನೀವು ಓದೋದು ಪ್ರಶ್ನೆಗಳು ಬಂದುಬಿಟ್ರೆ ಚೆನ್ನಾಗಿ ಬರೀತೀರಿ.